ನಮಸ್ಕಾರ ಸ್ನೇಹಿತರೆ, ಎಸ್ ನಲ್ಲಿ ಟಿ ಸಿ ಔಟ್ ಅಥವಾ ಟಿ ಸಿ ಇಶ್ಯೂ ಮಾಡಿರುವ ವಿದ್ಯಾರ್ಥಿಯ ಟಿ ಸಿಯನ್ನು 2026-27ನೇ ಸಾಲಿಗೆ ಎಸ್ ನಲ್ಲಿ ಟಿ ಸಿ ಔಟ್ ಮಾಡಿರುವ ವಿದ್ಯಾರ್ಥಿಯ ಟಿ ಸಿಯನ್ನು MHRD ಯುಡೈಸ್ ಪ್ಲಸ್ನಲ್ಲಿಯೂ ಕೂಡ 2026-27ನೇ ಸಾಲಿಗೆ ವಿದ್ಯಾರ್ಥಿಯ ಟಿ ಸಿಯನ್ನು ಔಟ್ ಯಾವ ರೀತಿ ಮಾಡೋದು ಅಥವಾ ಟಿ ಸಿ ಇಶ್ಯೂ ಹೇಗೆ ಮಾಡಬೇಕು ಅನ್ನೋದನ್ನು ಈಗ ನೋಡೋಣ. ಸೊ ಅದಕ್ಕಾಗಿ ನೀವು ನಿಮ್ಮ ಮೊಬೈಲ್ನಲ್ಲಿ ಕ್ರೋಮ್ ಅಪ್ಲಿಕೇಶನನ್ನು ಓಪನ್ ಮಾಡ್ಕೊಳ್ಳಿ. ಸರ್ಚ್ನಲ್ಲಿ ಯುಡೈಸ್ ಪ್ಲಸ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಸರ್ಚ್ ರಿಸಲ್ಟ್ಸಲ್ಲಿ ಯುಡೈಸ್ ಪ್ಲಸ್ ಮೊದಲೇ ಹೈಪರ್ ಲಿಂಕ್ ಅಥವಾ ಸರ್ಚ್ ರಿಸಲ್ಟ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಆರೆಂಜ್ ಕಲರ್ ಬಟನ್ ಕ್ಲಿಕ್ ಮಾಡಿ. ಸೆಲೆಕ್ಟ್ ಸ್ಟೇಟ್ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಕರ್ನಾಟಕ ಸೆಲೆಕ್ಟ್ ಮಾಡಿಕೊಳ್ಳಿ. ಗೋ ಆರೆಂಜ್ ಕಲರ್ ಬಟನ್ ಕ್ಲಿಕ್ ಮಾಡಿ. ಸ್ಟೂಡೆಂಟ್ ಮಾಡ್ಯೂಲ್ ಮುಂದೆ ಇರುವ ಲಾಗಿನ್ ಆರೆಂಜ್ ಕಲರ್ ಬಟನ್ ಕ್ಲಿಕ್ ಮಾಡಿ. ಸೈನ್ ಇನ್ ಪೇಜ್ ಬರ್ತದೆ. ಯೂಸರ್ ನೇಮ್ ಸ್ಥಳದಲ್ಲಿ ನಿಮ್ಮ ಶಾಲೆ ಯುಡೈಸ್ ಸಂಖ್ಯೆಯನ್ನು ಫಿಲ್ ಮಾಡಿ. ಪಾಸ್ವರ್ಡ್ ಸ್ಥಳದಲ್ಲಿ ಯುಡೈಸ್ ಪ್ಲಸ್ಗೆ ನೀವು ಸೆಟ್ ಮಾಡಿಕೊಂಡಿರುವ ಪಾಸ್ವರ್ಡನ್ನು ಎಂಟರ್ ಮಾಡಿ. ಕ್ಯಾಪ್ಚಾ ಸ್ಥಳದಲ್ಲಿ ಮೇಲ್ಗಡೆ ಕೊಟ್ಟಿರುವ ಕ್ಯಾಪ್ಚಾ ಎಂಟರ್ ಮಾಡಿ. ಸೈನ್ ಇನ್ ಬ್ಲೂ ಕಲರ್ ಬಟನ್ ಕ್ಲಿಕ್ ಮಾಡಿ. ವೆಲ್ಕಮ್ ಪೇಜ್ ಬಂತು. 2026-27 ರೆಡ್ ಕಲರ್ ಬಟನ್ ಕ್ಲಿಕ್ ಮಾಡಿ. ಪಾಪ್ ಪೇಜ್ ಒಂದು ಶೋ ಆಗುತ್ತೆ. ಕ್ಲೋಸ್ ಕ್ಲಿಕ್ ಮಾಡಿ. ಮತ್ತೊಂದು ಸ್ಕೂಲ್ ಇನ್ಫಾರ್ಮೇಷನ್ನ ಪಾಪ್ ಪೇಜ್ ಶೋ ಆಗುತ್ತೆ. ಕ್ಲೋಸ್ ಕ್ಲಿಕ್ ಮಾಡಿ. ನಂತರ ಇಲ್ಲಿ ವ್ಯೂ ಸೆಕ್ಷನ್ ವೈಸ್ ಬಟನ್ ಕ್ಲಿಕ್ ಮಾಡಿ. ನಂತರ ನೀವು 2026-27ನೇ ಸಾಲಿಗೆ ಎಸ್ನಲ್ಲಿ ಟಿ ಸಿ ಔಟ್ ಮಾಡಿರುವ ಅಥವಾ ಟಿ ಸಿ ಇಶ್ಯೂ ಮಾಡಿರುವ ಟಿ ಸಿಯನ್ನು MHRD ಯುಡೈಸ್ ಪ್ಲಸ್ನಲ್ಲಿಯೂ ಕೂಡ ಟಿ ಸಿ ಔಟ್ ಮಾಡತಕ್ಕಂತಹ ಆಪ್ಷನ್ಗಾಗಿ ಎಡಗಡೆ ಇರತಕ್ಕಂಥ ಮೆನುಗಳಲ್ಲಿ ಸ್ಟೂಡೆಂಟ್ ಮೂವ್ಮೆಂಟ್ ಆ್ಯಂಡ್ ಪ್ರೋಗ್ರೆಷನ್ ಮೆನು ಮುಂದೆ ಡೌನ್ ಏರೋ ಮಾರ್ಕ್ ಒಂದು ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಈ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಮಾಡ್ಯೂಲ್ ಆರ್ ಮಾರ್ಕ್ ಡ್ರಾಪ್ಔಟ್ ಬಟನ್ ಕ್ಲಿಕ್ ಮಾಡಿ. ನಂತರ ಸೆಂಡ್ ಟು ಡ್ರಾಪ್ ಬಾಕ್ಸ್ ಮಾಡ್ಯೂಲ್ ಆರ್ ಪ್ರೋಗ್ರೆಷನ್ ಕರೆಕ್ಷನ್ ಫಾರ್ ಸ್ಕೂಲಿಂಗ್ ಸ್ಟೇಟಸ್ ಅಂತ ಇಂಟರ್ಫೇಸ್ ಪೇಜ್ ಬರ್ತದೆ. ಇಲ್ಲಿ ಪ್ರೋಗ್ರೆಷನ್ ಕರೆಕ್ಷನ್ ಸೆಂಡ್ ಟು ಡ್ರಾಪ್ ಬಾಕ್ಸ್ ಎರಡು ಆಪ್ಷನ್ಗಳಿವೆ. ಸೆಂಡ್ ಟು ಡ್ರಾಪ್ ಬಾಕ್ಸ್ ಕೆಳಗೆ ಇರುವ ಗೋ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಶ್ಯೂರ್ ಕೇಳುತ್ತೆ. ಓಕೆ ಬ್ಲೂ ಕಲರ್ ಬಟನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಮಾಡ್ಯೂಲ್ ಫಾರ್ ಇಶ್ಯೂವಿಂಗ್ ಟಿ ಸಿ ಮಾರ್ಕಿಂಗ್ ಸ್ಟೂಡೆಂಟ್ ಡ್ರಾಪ್ಔಟ್ 2026-27 ಅಂತ ಬರ್ತದೆ. ಎಸ್ನಲ್ಲಿ 2026-27ನೇ ಸಾಲಿಗೆ ಟಿ ಸಿ ಇಶ್ಯೂ ಮಾಡಿರುವ ವಿದ್ಯಾರ್ಥಿಯ ಟಿ ಸಿಯನ್ನು MHRD ಯುಡೈಸ್ ಪ್ಲಸ್ನ ಸ್ಟೂಡೆಂಟ್ ಮಾಡ್ಯೂಲ್ನಲ್ಲಿಯೂ ಕೂಡ ಟಿ ಸಿ ಔಟ್ ಮಾಡಬೇಕಾದರೆ ಆ ವಿದ್ಯಾರ್ಥಿಯ ಸ್ಟೂಡೆಂಟ್ ಪೆನ್ ನಂಬರ್ ಕಂಪಲ್ಸರಿಯಾಗಿ ಜನರೇಟ್ ಆಗಿರಬೇಕಾಗಿರುತ್ತದೆ ಮತ್ತು ಟಿ ಸಿ ಇಶ್ಯೂ ಮಾಡಬೇಕಾಗಿರುವ ವಿದ್ಯಾರ್ಥಿಯ ಜನರಲ್ ಪ್ರೊಫೈಲ್ GP ಅನ್ನು ನಾವು ಕಡ್ಡಾಯವಾಗಿ GP ಫಾರ್ಮ್ ಅಪ್ಡೇಟ್ ಮಾಡಿರಬೇಕು. ಆಗ ಮಾತ್ರ ಆ ವಿದ್ಯಾರ್ಥಿಯ ಟಿ ಸಿಯನ್ನು ಇಶ್ಯೂ ಮಾಡಲಿಕ್ಕೆ ಬರುತ್ತದೆ. ಮತ್ತು ಟಿ ಸಿ ಇಶ್ಯೂ ಮಾಡಿದ ದಿನಾಂಕ ಎಸ್ನಲ್ಲಿ ವಿದ್ಯಾರ್ಥಿಯ ಟಿ ಸಿ ಇಶ್ಯೂ ಮಾಡಿರುವ ದಿನಾಂಕ ನಾವು ನೋಟ್ ಮಾಡಿ ಇಟ್ಟುಕೊಂಡಿರಬೇಕು. ಏಕೆಂದರೆ ಯುಡೈಸ್ ಪ್ಲಸ್ನಲ್ಲಿ ಟಿ ಸಿ ಇಶ್ಯೂ ಮಾಡಬೇಕಾದ್ರೆ ಆ ಡೇಟನ್ನು ಕೇಳಲಾಗುತ್ತೆ. ನಾನೀಗ ಶ್ರಾವಣಿ ಅಂತಕ್ಕಂಥ ಓರ್ವ ವಿದ್ಯಾರ್ಥಿನಿಯ ಟಿ ಸಿಯನ್ನು STSನಲ್ಲಿ ಟಿ ಸಿ ಇಶ್ಯೂ ಮಾಡಿದ್ದೇನೆ. ಯುಡೈಸ್ ಪ್ಲಸ್ನಲ್ಲಿಯೂ ಕೂಡ ಶ್ರಾವಣಿಯ ಟಿ ಸಿ ಔಟ್ ಮಾಡಲಿಕ್ಕಾಗಿ ಆ ಶ್ರಾವಣಿಯ ಸ್ಟೂಡೆಂಟ್ ಪೆನ್ ನಂಬರನ್ನು ಸ್ಟೂಡೆಂಟ್ ಪೆನ್ ನಂಬರ್ ಬಾಕ್ಸ್ನಲ್ಲಿ ಕೊಡ್ತೇನೆ. ಗೋ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡುತ್ತೇನೆ. ಈಗ ಸ್ಟೂಡೆಂಟ್ ಡೀಟೇಲ್ಸ್ ಎಲ್ಲ ಫೆಚ್ ಆಯಿತು. ಎಡಗಡೆ ಲೆಫ್ಟ್ ಸ್ಕೂಲ್ ಆಲ್ರೆಡಿ ವಿತ್ ಟಿ ಸಿ ಮಾರ್ಕ್ ಡ್ರಾಪ್ಔಟ್ ಅಂತ ಎರಡು ಸೂಚನೆಗಳಿವೆ. ಕೆಳಗಡೆಗೆ ಸ್ಕ್ರಾಲ್ ಮಾಡ್ತೇನೆ. ಲೆಫ್ಟ್ ಸ್ಕೂಲ್ ಆಲ್ರೆಡಿ ವಿತ್ ಟಿ ಸಿ ಮಾರ್ಕ್ ಡ್ರಾಪ್ಔಟ್ ಅಂತ ಎರಡು ಇಲ್ಲಿ ಆಪ್ಷನ್ ಶೋ ಆಗ್ತಾ ಇದೆ. ನಾನು ಲೆಫ್ಟ್ ಸ್ಕೂಲ್ ಆಲ್ರೆಡಿ ವಿತ್ ಟಿ ಸಿ ಬಟನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಶ್ಯೂರ್ ಕೇಳುತ್ತೆ. ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಮತ್ತೊಮ್ಮೆ ಶ್ಯೂರ್ ಕೇಳುತ್ತೆ. ಕನ್ಫರ್ಮ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡುತ್ತೇನೆ. ನೆಕ್ಸ್ಟ್ ಇಲ್ಲಿ ಸ್ಟೂಡೆಂಟ್ ಡೀಟೇಲ್ಸ್ ಆಸ್ ಪರ್ ಸ್ಕೂಲ್ ರೆಕಾರ್ಡ್ ಆರ್ ಸ್ಕೂಲ್ ಅಡ್ಮಿಷನ್ ರಿಜಿಸ್ಟರ್ ಅಂತ ಇಂಟರ್ಫೇಸ್ ಪೇಜ್ ಬರ್ತದೆ. ಸ್ಟೂಡೆಂಟ್ ಪೆನ್ ನಂಬರ್, ಸ್ಟೂಡೆಂಟ್ ನೇಮ್, ಕ್ಲಾಸ್ ಸೆಕ್ಷನ್ ಎಲ್ಲ ಶೋ ಆಗ್ತಿರ್ತದೆ. ಲೆಫ್ಟ್ ಸ್ಕೂಲ್ ವಿತ್ ಟಿ ಸಿ ಅಂತ ಬ್ಲೂ ಕಲರ್ ಇಲ್ಲೊಂದು ರೇಡಿಯೋ ಬಟನ್ ನಿಮಗೆ ಶೋ ಆಗ್ತಿರ್ತದೆ. ಸೆಲೆಕ್ಟ್ ರೀಸನ್, ಸೆಲೆಕ್ಟ್ ಡೌನ್ ಏರೋ ಮಾರ್ಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಒಟ್ಟು 7 ರೀಸನ್ಗಳು ನಿಮಗೆ ಶೋ ಆಗುತ್ತೆ. ಯಾವ ಕಾರಣಕ್ಕೋಸ್ಕರ ಲೆಫ್ಟ್ ಸ್ಕೂಲ್ ಆಲ್ರೆಡಿ ವಿತ್ ಟಿ ಸಿ ಅಂತ ಮಾಡ್ತಾ ಇದ್ದೀರಿ ಅಂತ. ಸೊ ಈ ವಿದ್ಯಾರ್ಥಿ ಬೇರೆ ಶಾಲೆಗೆ ಹೋಗಿ, ನಮ್ಮ ಶಾಲೆಯಿಂದ ಬೇರೆ ಶಾಲೆಗೆ ಹೋಗಿ ಅಡ್ಮಿಷನ್ ತೆಗೆದುಕೊಂಡಿರುತ್ತಾರೆ.
ಸೊ ಅದಕ್ಕೋಸ್ಕರ ಈ ವಿದ್ಯಾರ್ಥಿಗೆ ನಾನಿಲ್ಲಿ ಟ್ರಾನ್ಸ್ಫರ್ ಅಂತಕ್ಕಂಥ ಒಂದು ರೀಸನ್ ಸೆಲೆಕ್ಟ್ ಮಾಡ್ಕೋತೇನೆ. ಸ್ಟೂಡೆಂಟ್ಸ್ ಡೇಟ್ ಆಫ್ ಲಿವಿಂಗ್ ದಿ ಸ್ಕೂಲ್ ಅಂತ ಇದೆ. ಈ ವಿದ್ಯಾರ್ಥಿಯನ್ನು STSನಲ್ಲಿ TC ಇಶ್ಯೂ ಮಾಡಿರೋ ದಿನಾಂಕವನ್ನು ಯುಡೈಸ್ ಪ್ಲಸ್ನಲ್ಲಿಯೂ ಕೂಡ ಸೇಮ್ ಡೇಟ್ ಎಂಟರ್ ಮಾಡುತ್ತೇನೆ. ಡೇಟ್ ಎಂಟರ್ ಮಾಡಲು DD MM YY ಈ ಒಂದು ಫಾರ್ಮ್ಯಾಟಲ್ಲಿ ಎಂಟರ್ ಮಾಡಿ. ಇಲ್ಲ ಅಂದರೆ ಕ್ಯಾಲೆಂಡರ್ ಬಟನ್ ಕ್ಲಿಕ್ ಮಾಡಿ ನಿಮಗೆ ಇಲ್ಲಿ ನೀವು ಕ್ಯಾಲೆಂಡರ್ನಲ್ಲಿ ಡೇಟ್ ಸೆಟ್ ಮಾಡ್ಕೊಳ್ಳಿ. ನಂತರ ಕೊಟ್ಟಿರುವ ಕ್ಯಾಪ್ಚಾವನ್ನು ಕ್ಯಾಪ್ಚಾ ಬಾಕ್ಸಲ್ಲಿ ಕೊಡಿ. ರಿಮಾರ್ಕಲ್ಲಿ ಲೆಫ್ಟ್ ಸ್ಕೂಲ್ ಆಲ್ರೆಡಿ ವಿತ್ TC ಅಂತ ಎಂಟರ್ ಮಾಡ್ತೇನೆ. ಚೆಕ್ ಬಾಕ್ಸ್ ಒಂದಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತೇನೆ. ಬ್ಲೂ ಟಿಕ್ ಮಾರ್ಕ್ ರೈಟ್ ಮಾರ್ಕ್ ಬಂತು. ಸಬ್ಮಿಟ್ ಅಂತ ರೆಡ್ ಕಲರ್ ಬಟನ್ ಇದೆ, ಕ್ಲಿಕ್ ಮಾಡುತ್ತೇನೆ. ಇಲ್ಲಿ ಶ್ಯೂರ್ ಕೇಳುತ್ತೆ, ಕನ್ಫರ್ಮ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡುತ್ತೇನೆ. ಸೊ ನೋಡ್ಬೋದು, ಸ್ಟೂಡೆಂಟ್ ಹ್ಯಾಸ್ ಸಕ್ಸಸ್ಫುಲಿ ಲೆಫ್ಟ್ ದಿ ಸ್ಕೂಲ್ ವಿತ್ ಎ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಆ್ಯಂಡ್ ಮೂವ್ಡ್ ಟು ಡ್ರಾಪ್ ಬಾಕ್ಸ್ ಅಂತ ಬಂತು. ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಈಗ ಈ ವಿದ್ಯಾರ್ಥಿಯನ್ನು ಯಾವ ಶಾಲೆಗೆ ಈ ವಿದ್ಯಾರ್ಥಿ ಅಡ್ಮಿಷನ್ ತೆಗೆದುಕೊಂಡಿದ್ದಾರೆ ಆ ಶಾಲೆಯವರು ಈ ವಿದ್ಯಾರ್ಥಿ ಅಂದರೆ ಸಾವನಿ ವಿದ್ಯಾರ್ಥಿಯ ಒಂದು ಪೆನ್ ನಂಬರನ್ನು ಎಂಟರ್ ಮಾಡಿ ಇಂಪೋರ್ಟ್ ಮಾಡಿಕೊಂಡ್ರೆ ಆ ವಿದ್ಯಾರ್ಥಿ ನಮ್ಮ ಒಂದು ಸ್ಕೂಲ್ನಿಂದ ಅಡ್ಮಿಷನ್ ಆಗಿರುವ ಶಾಲೆಗೆ ಇಂಪೋರ್ಟ್ ಆಗ್ತಾರೆ ಮತ್ತು ನಮ್ಮ ಡ್ರಾಪ್ ಬಾಕ್ಸ್ ಲಿಸ್ಟ್ನಿಂದ ಈ ಸ್ಟೂಡೆಂಟ್ ಡೀಟೇಲ್ಸ್ ಎಲ್ಲ ರಿಮೂವ್ ಆಗುತ್ತದೆ. ಇದಾಗಿತ್ತು ಯುಡೈಸ್ ಪ್ಲಸ್ನಲ್ಲಿ ಕರೆಂಟ್ ಅಕಾಡೆಮಿಕ್ ಇಯರ್ಗೆ ಸ್ಟೂಡೆಂಟ್ TC ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಇಶ್ಯೂ ಮಾಡೋದು ಹೇಗೆ ಅಂತಕ್ಕಂಥ ಮಾಹಿತಿಯನ್ನು ಇಲ್ಲಿವರೆಗೆ ನೋಡಿದೆವು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಎನಿಸಿದ್ರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಟಿಫಿಕೇಶನ್ನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.